ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್, ರೇಖಾ ರವಿಕಿರಣ್ ವ್ಲಾಗ್ಸ್. ಆಫ್ಟರ್ ಸೋ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇರೋದು. ಆಲ್ಮೋಸ್ಟ್ 1 ಮಂತ್ ಮೇಲೆ ಆಗೋಯ್ತು ನಾನು ವಿಡಿಯೋಸ್ ಎಲ್ಲ ಮಾಡಿ. ಆ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಅದು ಇದು ಫ್ಯಾಮಿಲಿಲಿ ಒಂದು ಸ್ವಲ್ಪ ನಡೀತಿತ್ತು. ಸೊ ಹಾಗಾಗಿ ನಾನು ವಿಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಫ್ರೀಯಾಗೇ ಇರ್ತಿದ್ದೆ, ಆದರೂ ಏನೋ ವಿಡಿಯೋ ಮಾಡಬೇಕು ಅಂತ ನನಗೆ ಅನಿಸ್ತಾ ಇರಲಿಲ್ಲ. ಹಾಗಾಗಿ ನಾನು ವಿಡಿಯೋಸ್ ಮಾಡಿರಲಿಲ್ಲ. ಸೊ ಮತ್ತೆ ಕಮ್ ಬ್ಯಾಕ್ ಆಗೋಣ ಅಂತ ಹೇಳಿ ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಸೊ ಇವತ್ತು ಏನು ಪ್ಲ್ಯಾನ್ ಅಂತ ಏನೂ ಇಲ್ಲ ವಿಡಿಯೋ ಮಾಡೋಕ್ಕೆ. ಎಲ್ಲೂ ಹೊರಗಡೆನೂ ಏನು ಹೋಗೋ ಥರ ಎಲ್ಲ ಏನು ಪ್ಲ್ಯಾನ್ ಇಲ್ಲ. ಜಸ್ಟ್ ಒನ್ ರ್ಯಾಂಡಮ್ ಡೇ ಮನೆಯಲ್ಲಿ, ಒನ್ ಡೇ ಹೇಗೆ ಅಂತ ಅಂದ್ಕೊಂಡು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆಲಸ ಎಲ್ಲ ಮುಗೀತು, ಆಲ್ಮೋಸ್ಟ್ 11 o'clock. ಫ್ರೀ ಆಗಿದ್ನಲ್ಲ, ಸೊ ಓಕೆ ಇವತ್ತು ಹಾಗೆ ಇದ್ರೆ ಬೇಡ, ಚೆನ್ನಾಗಿರಲ್ಲ, ವಿಡಿಯೋಸ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ, ಚೆನ್ನಾಗಿರಲ್ಲ, ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಕೊಂಡೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಇವತ್ತೇನಾದರೂ ವಿಶೇಷ ಅಂತ ಏನಾದರೂ ಕೇಳೋದಾದರೆ, ಆಬ್ವಿಯಸ್ಲಿ ವಿಶೇಷ ಇವತ್ತಲ್ಲ, ಇನ್ ಅಪ್ಕಮಿಂಗ್ ಡೇಸಲ್ಲೆಲ್ಲನೂ ವಿಶೇಷ ಅಂತಲೇ ಹೇಳ್ಬೋದು. ಏನು ವಿಶೇಷ ಅಂತಂದರೆ ಬರ್ಡೇ ಬರ್ತಾ ಇದೆ ನೆಕ್ಸ್ಟ್ ವೀಕು. ಸೊ ಅದಕ್ಕೋಸ್ಕರ ಒಂದಷ್ಟು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಪ್ಲ್ಯಾನ್ ಎಲ್ಲ ಮಾಡಿದ್ದೀನಿ, ಅದೆಲ್ಲ ಒಂದು ಸ್ವಲ್ಪ ಎಕ್ಸಿಕ್ಯೂಟ್ ಮಾಡಬೇಕು. ಮೊನ್ನೆ ಎಲ್ಲ ಒಂದಷ್ಟು ಕಡೆ ಹೋಗಿ ಪ್ಲೇಸಸ್ ಎಲ್ಲ ನೋಡ್ಕೊಂಡು, ಲೈಕ್ ಎಲ್ಲಿ ಸೆಲೆಬ್ರೇಟ್ ಮಾಡಬೇಕು, ಯಾವ ಥರ ಏನು ಎತ್ತ ಅಂತ ಐಡಿಯಾ ಇಲ್ಲ. ಆ್ಯಕ್ಚುಲಿ ನಾನು ಇದೇ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಜಸ್ಟ್ ಹಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಗೊತ್ತಿಲ್ಲ ಅವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಇವತ್ತು ಕೂಡ ಹೋಗಬೇಕು ಕೇಕೆಲ್ಲ ಆರ್ಡರ್ ಮಾಡೋಕ್ಕೆ. ಲಾಸ್ಟು ರವಿ ಬರ್ಡೇಗೆ ಆಯ್ತಲ್ಲ, ಆ ಥರ ಆಗೋದು ಬೇಡ ಅಂತ ಅಂದ್ಕೊಂಡು ಪಾಪು ಬರ್ಡೇಗೆ 1 ವೀಕ್ ಮುಂಚೆನೇ ಕೇಕೆಲ್ಲ ಆರ್ಡ್ರ್ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ತೋರಿಸ್ತೀನಿ ಕೇಕೆಲ್ಲ ಯಾವ ಥರ ಮಾಡಿಸ್ಬೇಕು ಅಂತ ಒಂದಷ್ಟು ಅಂದ್ಕೊಂಡಿದ್ದೀನಿ. ಪಾಪುಗೆ ಇಷ್ಟ ಆಗೋ ಥರ ಅವನ ಹತ್ರನೇ ಕೇಳಿದ್ದೀನಿ. ಈ ಥೀಮಲ್ಲೇ ಬೇಕು ಅಂತ ಎಲ್ಲ ಹೇಳಿದೆ ನನಗೆ. ಸೊ ಹಾಗಾಗಿ ಆ ಬೇಸ್ ಮೇಲೇ ಕೇಕ್ ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ಟೆ ಎಲ್ಲ ಆಲ್ರೆಡಿ ತೊಗೊಂಡು ಬಂದುಬಿಟ್ಟಿದ್ದೀನಿ. ಅಂದರೆ ಹೋಗಿ ನೋಡ್ಕೊಂಡು ಬರೋಕ್ಕೆಲ್ಲ ಇಬ್ಬರು ಹೋಗಿದ್ವಿ. ಬಟ್ ನಿನ್ನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ರವಿ ಸ್ವಲ್ಪ ಹೊರಗಡೆ ಹೋಗಿದ್ರು ಡ್ಯೂಟಿಲಿ. ಆವಾಗ ಅವರ ಬರ್ತಾನೆ ಬಟ್ಟೆ ಎಲ್ಲ ತೊಗೊಂಡು ಬಂದುಬಿಟ್ರು. ಕೇಕು ಪ್ಲೇಸು ಅದಷ್ಟೇ ಬ್ಯಾಲೆನ್ಸ್ ಇರೋದು. ಸೊ ಅದನ್ನು ತೋರಿಸ್ತೀನಿ. ಮತ್ತು ಇತ್ತೀಚೆಗೆ ಮನೆಯಲ್ಲಿ ಸ್ವಲ್ಪ ಪಾಟ್ಸ್ ತೊಗೊಂಡು ಬಂದು ಹೊಸ ಗಿಡಗಳನ್ನೆಲ್ಲ ಹಾಕಿದ್ವಿ. ಎಷ್ಟು ಚೆನ್ನಾಗಿದೆ ಅಂದರೆ ಅದು ಆರ್ಗನೈಸ್ ಮಾಡಿದ್ದೀನಿ ನೋಡಿ. ಈ ಥರ ಇದೆಲ್ಲ ಹಳೆ ಗಿಡಗಳು, ಇಲ್ಲಿಂದ ಇದೆ ಅಲ್ವಾ, ಇಲ್ಲಿಂದ ಎಲ್ಲ ಹೊಸ ಗಿಡಗಳು. ಇದು ಸೇವಂತಿಗೆ, ಲೈಕ್ ಪರ್ಪಲ್ ಕಲರ್ ಇದೆ ಸೇವಂತಿಗೆ. ಅದೆಲ್ಲ ಸಿಕ್ಕಾಪಟ್ಟೆ ಮೊಗ್ಗಿದೆ, ಪ್ರತಿಯೊಂದು ಚಿಗುರಲ್ಲೂ ಮೊಗ್ಗಿದೆ. ಎಲ್ಲ ಅರಳಿದ್ರೆ ಗಿಡ ತುಂಬ ಬರುತ್ತೆ ಹೂವು. ಇನ್ನಿದೆಲ್ಲ ಟೇಬಲ್ ರೋಸ್ ಅಂತ ಹೇಳ್ತಾರಲ್ವ, ಆ ಥರದ್ದು ಎಲ್ಲ ಗಿಡದಲ್ಲೂ ಎಲ್ಲ ಪಾಟಿಗೂ ಹಾಕಿದ್ದೀವಿ. ಅದು ಆ್ಯಕ್ಚುಲಿ ಇಲ್ಲಿ ಮೇಲುಗಡೆ ಹ್ಯಾಂಗ್ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿಸಿದ್ದೀವಿ. ಇಲ್ಲಿ ಕಾಣ್ತಾ ಇದಿಲ್ಲ ಎಲ್ಲನೂ. ಬಟ್ ಇದನ್ನು ಹ್ಯಾಂಗ್ ಮಾಡ್ಬೋದು. ಬಟ್ ಇವಾಗ ತುಂಬ ಗಾಳಿ ಇದೆಲ್ಲ, ಆಷಾಢದ ಗಾಳಿ, ಸುಮ್ಮನೆ ಯಾರ್ದಾದ್ರೂ ತಲೆ ಮೇಲೆ ಬಿದ್ದುಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಹ್ಯಾಂಗ್ ಮಾಡ್ತಾ ಇಲ್ಲ. ಇನ್ನು ಇದು ಗೊತ್ತಲ್ಲ, ಜೇಡ್ ಪ್ಲ್ಯಾಂಟ್, ಇದು ರವಿ ಬೇಕೇ ಬೇಕು ತೊಗೊಂಡು ಬರಬೇಕು ಅಂತೇಳಿ ಲಾಸ್ಟ್ ಟೈಮ್ ಹೊರಗಡೆ ಹೋಗಿದ್ದಾಗ ತೊಗೊಂಡು ಬಂದು ಅದನ್ನು ಈ ಗಿಡದಲ್ಲಿ, ಈ ಪಾಟ್ಗೂ ಈ ಪಾಟಲ್ಲಿ ಇದ್ದಿದ್ದು, ಈ ಪಾಟಿಂದ ಈ ಪಾಟಿಗೂ ಶಿಫ್ಟ್ ಮಾಡಿದ್ದಾರೆ. ಇನ್ನು ಬೇರೆ ಬೇರೆ ಕಡೆ ಎಲ್ಲ ಹಾಕಿದ್ದೀನಿ ಅಂತ ಹೇಳಿದ್ರು. ಮೇ ಬಿ ಇದೆಲ್ಲನೂ ಅದೇ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಇನ್ನು ಇದೇನು ಗಿಡ ಗೊತ್ತಾ, ಲೀಚಿ. ಆವಾಗ ಈ ರವಿಗೆ ಹೆಂಗಂದರೆ ಯಾವುದಾದ್ರೂ ಒಂದು ಫ್ರೂಟ್ ತಿಂದ್ಬಿಟ್ಟು ಅದರೊಳಗಡೆ ಯಾವುದಾದ್ರೂ ಬೀಜ ಸಿಕ್ಕಿದ್ರೆ ಸೀಡ್ಸು ಅದನ್ನು ನೆಡ್ತಾರೆ ಕೆಳಗಡೆ. ಇನ್ನೂ ಆ ಥರ ಬೇರೆ ಗಿಡನೇನು. ಮತ್ತು ಇದು ಕಬ್ಬು, ಈ ಕಬ್ಬು ತುಂಬ ಇದು 1-2 ವರ್ಷ ಆಯಿತು ಅನಿಸುತ್ತೆ. ಇಷ್ಟು ಇಲ್ಲಾಂದರೆ ಇನ್ನು ಇದಕ್ಕಿಂತ ಒಂದು ಸ್ವಲ್ಪ ಈ ಹೈಟಿಗೆ ಬೆಳೆಯುತ್ತೆ ಅಷ್ಟೇ, ಆಮೇಲೆ ಬೆಳೆಯೋದೇ ಇಲ್ಲ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಇನ್ನು ಈ ಬಿಳಿ ದಾಸವಾಳ ಅಂತೂ ಎಷ್ಟು ಹೂವು ಬಿಟ್ಟಿದೆ ನಮ್ಮ ಮನೆಗೆ ಬಂದಾಗಿನ ಅಂದರೆ ಸಿಕ್ಕಾಪಟ್ಟೆ ಹೂವು ಬಿಟ್ಟಿದೆ. ಬಟ್ ಇದರಲ್ಲಿ ಈ ಥರ ಹುಳ ಆಗಿಬಿಟ್ಟಿದೆ. ಅದಕ್ಕೇನು ಮಾಡಬೇಕು ನನಗೆ ಗೊತ್ತಿಲ್ಲ. ಇನ್ನು ಇದೂ ಡೇರೆ ಹೂವು ಅಂತ ಹೇಳ್ತಾರಲ್ಲ, ಅದ್ರದ್ದು ಗಿಡ ಇದಿನ್ನೂ ಒಂದು ಹೂವನೂ ಬಿಟ್ಟಿಲ್ಲ. ಇನ್ನು ಇದು ಮಲ್ಲಿಗೆ ಹೂವು ಸೀಸನ್ ಇಲ್ಲ ಈಗ, ಸೊ ಬಿಡ್ತಾ ಇಲ್ಲ.
ಹೂವು. ಇನ್ನು ಇದು ಒಂಥರ ವೆರೈಟಿ ದಾಸವಾಳ, ಇದು ಇನ್ನು ಚಿಗುರ್ತಾ ಇದೆ, ಬಿಟ್ಟಿಲ್ಲ. ಇದು ಈ ಗಿಡ ಅಂತೂ ಮೇಲಕ್ಕೆ ಬರ್ತಾನೆ ಇಲ್ಲ, ಅಷ್ಟೇ ಇದೆ. ಇನ್ನು ಇದು ಪೈನಾಪಲ್ ಗಿಡಗಳು, ಇದು ಜಸ್ಟ್ ಹಾಕಿದ್ದೀವಿ, ಇನ್ನು ಏನು ಇದಕ್ಕೇನು ಮೇ ಬಿ ಚಿಗುರ್ತಾ ಇದೆ ಅನ್ಸುತ್ತೆ, ಗೊತ್ತಿಲ್ಲ ನನಗೆ. ಇದೆಲ್ಲಾನು ಗ್ರೀನ್ ಆಗೇ ಇದೆ, ಸೊ ಹಾಗಾಗಿ ಚಿಗುರ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನು ಈ ಥರ ನಮ್ಮ ಮನೆ ಗಾರ್ಡನ್, ಇನ್ನೂ ತುಂಬ ಗಿಡಗಳಿತ್ತು ನಮ್ಮ ಮನೆ ಹತ್ರ. ಇಲ್ಲಿ ಸಿಕ್ಕಾಪಟ್ಟೆ ಗಿಡ ಇತ್ತು. ಅದು ಪಾಪು ಸಣ್ಣವನಿದ್ನಲ್ಲ, ಅವಾಗ ಎಲ್ಲ ಕಿತ್ತಿ ಹಾಳು ಮಾಡಿಬಿಟ್ರು. ಇನ್ನು ಮನೆ ಹತ್ರ ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ, ಸೊ ಅದ್ರದ್ದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಗಾರ್ಡನಿಂಗ್ ಮಾಡೋದಕ್ಕೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇದೆ, ಅಂದರೆ ಮೇಂಟೈನ್ ಮಾಡೋಕ್ಕೆಲ್ಲ ಸ್ವಲ್ಪ ಕಷ್ಟ, ನನಗೆ ಆಗಲ್ಲ. ಬಟ್ ಗಿಡಗಳು ಬೆಳೆಸಿದ್ರೆ ನೋಡ್ಕೊಳಕ್ಕೆ ಇಷ್ಟ, ನೋಡೋದಕ್ಕೆ ಇಷ್ಟ. ನನಗೆ ಇಲ್ಲಿ ಕೆಳಗಡೆ ಹಾಲ್ ಹತ್ರ ಇರೋದಕ್ಕಿಂತ ರೂಮ್ ಹತ್ರ ಇರೋದು ಇಷ್ಟ, ಯಾಕಂದರೆ ಗಿಡಗಳೆಲ್ಲನೂ ಇರುತ್ತೆ, ಮತ್ತು ಒಳ್ಳೆ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಇಷ್ಟ. ಬಟ್ ಏನಂದರೆ ಅಲ್ಲಿ ಮೇಲೆಗಡೆ ಬೋರ್ ಆಗುತ್ತೆ, ಅದೊಂದೇ ಬೇಜಾರು. ಇನ್ನು ಇಲ್ಲಿ ನೋಡಿ ಕೆಳಗಡೆ ಇದು ಮೊನ್ನೆ ಪಾಪುಗೆ ಜ್ಯೂಸ್ ಮಾಡಿಕೊಟ್ಟಿದ್ದೆ, ಆ ಜ್ಯೂಸಲ್ಲಿ ಚಿಯಾ ಸೀಡ್ಸ್ ಎಲ್ಲ ಹಾಕಿದ್ದೆ. ಸೊ ಆ ಚಿಯಾ ಸೀಡ್ಸು ಒಂದಷ್ಟು ಇಲ್ಲಿ ಪಾಪು ಚೆಲ್ಲಿದ್ರು. ಅದಷ್ಟು ಬೇಗ ಆಲ್ಮೋಸ್ಟ್ ಒಂದು 4-5 ಡೇಸ್ ಆಯಿತು ಅನ್ಸುತ್ತೆ ಅಷ್ಟೇ. ಅಷ್ಟು ಬೇಗ ಇಷ್ಟೊಂದೆಲ್ಲ ಗಿಡಗಳು ಬಂದಿದೆ. ಇದೆಲ್ಲ ಇನ್ನು ತುಳಸಿ ಗಿಡದ್ದು ಮೊಳಕೆಗಳು. ನಾನು ಈ ಥರ ಕಳ್ಸಿಗಿಟ್ಟಿರೋ ಎಲ್ಲ ಅಲ್ಲೇ ಹಾಕ್ಬಿಡ್ತೀನಿ, ಗೊಬ್ಬರ ಆಗಲಿ ಅಂತ. ಇದು ಏನಂತಾನೆ ಗೊತ್ತಿಲ್ಲ ನನಗೆ, ಎಲ್ಲಿಂದ ಬೆಳೀತಾ ಇದೆ, ಹೆಂಗೆ ಬೆಳೀತಾ ಇದೆ ಅಂತಲೇ ಗೊತ್ತಿಲ್ಲ, ಏನು ಗಿಡ ಅಂತ. ಸುಮ್ಮನೆ ಅದು ಹಾಗೆ ಬೆಳೀತಾ ಇದೆ, ಬೆಳೀಲಿ ಅಂತ. ಇದಕ್ಕೂ ಮುಂಚೆ ಒಂದು ದೊಡ್ಡ ಗಿಡ ಆಗಿತ್ತು, ಅದು ಒಂದು ಈ ಹೈಟಿಗೆಲ್ಲನೂ ಆಗಿತ್ತು. ಬಟ್ ಅದನ್ನು ರವಿ ಕಿತ್ಬಿಟ್ರು, ಬೇಡ ಏನು ಗಿಡನೋ ಏನೋ ಅಂತ. ಮತ್ತೆ ಬಂದಿದೆ ಇನ್ನೊಂದು, ಇದು ಶುಂಠಿ ಗಿಡ. ಇದು ತುಂಬ ದಿನ ಆಯಿತು, ಸುಮಾರು ದಿನ ಆಯಿತು, ನಾನೇನು ಕಿತ್ತಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಇನ್ನು ಮೇ ಬಿ ಎಳೆದಿರುತ್ತೆ, ಕೀಳೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಹಾಗೆ ಬಿಟ್ಟಿದ್ದೀನಿ, ಬೆಳೀತಾ ಇದೆ. ಇನ್ನು ನಮ್ಮ ಮನೆ ತುಳಸಿ ಯಾಕೋ ಈ ಥರ ಆಗ್ಬಿಟ್ಟಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಅದೆಲ್ಲ ಸ್ವಲ್ಪ ಕಟ್ ಮಾಡಬೇಕು ಅನಿಸುತ್ತೆ, ಟ್ರಿಮ್ ಮಾಡಬೇಕು. ಅದು ನಾನು ಟ್ರಿಮ್ ಮಾಡಲ್ಲ, ರವಿ ಕೈಯಲ್ಲೇ ಟ್ರಿಮ್ ಮಾಡಿಸೋದು ನಾನು ಯಾವಾಗಲೂ. ಇನ್ನು ಅದು ನೀರು ಹಾಕಕ್ಕೆ ಇಟ್ಟಿರೋದು ಜಗ್ಗು ಅಲ್ಲೇ ಇಟ್ಟಿರ್ತೀನಿ ನಾನು. ತುಳಸಿ ಗಿಡಕ್ಕೆ ಅಂತ ಸಪ್ರೇಟಾಗಿ ಬೇರೆ ಜಗ್ಗಲ್ಲೆಲ್ಲ ಹಾಕಲ್ಲ, ಅದೇ ಜಗ್ಗಲ್ಲೇ ಹಾಕೋದು. ಇನ್ನು ಇವತ್ತು ಇನ್ನೇನಿಲ್ಲ, ನೋಡೋಣ ಹೇಗೋಗುತ್ತೋ ಡೇ, ಗೊತ್ತಿಲ್ಲ. ಜಸ್ಟ್ ಹಾಗೆ ತೋರಿಸ್ತೀನಿ ಏನೇನಾಗುತ್ತೆ ಅಂತ. ಇನ್ನು ಆಲ್ಮೋಸ್ಟ್ 11 o'clock ಆಯಿತು, ಪಾಪು ಬರೋದಕ್ಕೆ ಇನ್ನು 1.5 ಇಲ್ಲ ಆಲ್ಮೋಸ್ಟ್ 2 hours ಟೈಮ್ ಇದೆ ಇನ್ನು. ಸೊ ಅಷ್ಟರಲ್ಲಿ ಮಧ್ಯಾಹ್ನಕ್ಕೆ ಏನಾದರೂ ಒಂಚೂರು ಅಡುಗೆ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಪಾಪುಗೆ ಬಾಕ್ಸಿಗೆ ಸ್ನ್ಯಾಕ್ಸ್ ಏನಾದರೂ ರೆಡಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಬಿಟ್ಟು, ಪಾಪುಗೆ ಇಷ್ಟ ಡ್ರೈ ಫ್ರೂಟ್ಸ್ ಅಂದರೆ, ಸೊ ಹಾಗಾಗಿ ಅದರಲ್ಲಿ ಏನಾದರೂ ಒಂದು ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತಾಗುತ್ತೋ ಇಲ್ಲ ನಾಳೆ ಆಗುತ್ತೋ. ನಾಳೆ ಆ್ಯಕ್ಚುಲಿ ನಾನು ಸ್ವಲ್ಪ ಹೊರಗಡೆ ಹೋಗೋದಿದೆ, ಮತ್ತು ಇನ್ನು ಸಂಜೆ ನಾಳೆ ಹೋಗೋದಕ್ಕೆ ಡ್ರೆಸ್ ಎಲ್ಲ ನಾನು ಅರೇಂಜ್ ಮಾಡಬೇಕು ಪಾಪುದು. ಆದಷ್ಟು ಇವತ್ತೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮಾಡಬೇಕಾದ್ರೆ ಏನು ಮಾಡಿದೆ ಅಂತ ತೋರಿಸ್ತೀನಿ, ಸರಿನಾ? ಈಗ ಟೈಮ್ ಆಯಿತು, ಸ್ಕೂಲ್ ಆಲ್ರೆಡಿ ಬಿಟ್ಟಿದ್ದಾರೆ. ವ್ಯಾನ್ ಟ್ರ್ಯಾಕ್ ಮಾಡ್ಬೋದು, ಸೊ ಹಾಗಾಗಿ ವ್ಯಾನ್ ಆನ್ ದ ವೇ ಇದೆ. ಪಾಪುನ ಕರ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಪಾಪುನ ಕರ್ಕೊಂಡು ಬರೋಣ. ಊಟ ಮಾಡಿದೆ, ನೀನು ಹಾಕಿ ಗೊತ್ತಿರೋದು ಗೊತ್ತಿಲ್ಲ. ಹಾಯ್, ಚೆನ್ನಾಗಿತ್ತು. ಇಲ್ಲ ಇಲ್ಲ, ಯಾಚಿಗೆ ವಾರಿದ್ದೇನಾ? ಯಾರಿಗೆ ಬೇಕು? ಯಾರಿಗೆ? ನಂಗ
ಇದು ನಮ್ಮ ಪಾಪ ಸ್ಕೂಲ್. ಇದು ನನ್ನ ನಯೇಶರು ಅಮ್ಮ ನಯೇಶು ಇಟಕ ಚೂರು ಅಮ್ಮ ಟೀಚರ್ ಹೌದು ಗಾಳಿ ಟೀಚರ್ ಗಾಳಿ ಆ್ಯಕ್ಚುಲಿ ಮಧ್ಯಾಹ್ನದಿಂದ ಏನೂ ವೀಡಿಯೋ ಮಾಡಿರಲಿಲ್ಲ, ಯಾಕಂದರೆ ನೋಡಿ ಹೂ ಕಟ್ತಿದ್ದೆ ಮಧ್ಯಾಹ್ನದಿಂದ. ಏನಕ್ಕಪ್ಪ ಇಷ್ಟೊಂದು ಹೂ ಅಂದರೆ, ಇಲ್ಲಿ ಹೂ ಅಂಗಡಿಯವರಿದ್ದಾರೆ, ಅವರು ಫ್ರೀ ಇದ್ದರೆ ಕಟ್ಕೊಡಿ ಅಂತ ಹೇಳಿ ಕೊಡ್ತಾರೆ. ಸೊ ನಾನು ಫ್ರೀ ಇರ್ತೀನಲ್ವ ಅಂತ ಹೇಳಿ ಈ ಥರ ಹೂ ಕಟ್ಬಿಟ್ಟು ಕೊಡ್ತೀನಿ. ಈ ಥರ ಎಲ್ಲ ಹಣ್ಕೊಂಡು ಕಟ್ತೀನಿ. ಆಲ್ಮೋಸ್ಟ್ ಫಿನಿಶ್ ಆಯಿತು. ಫೈನಲ್ ಟಚಪ್ ಇನ್ನು ಜಸ್ಟ್ ಅದು ಕನಕಾಂಬರ ಹೂ ಮತ್ತು ಇದು ಸೊಪ್ಪು ಹಾಕಿಬಿಟ್ಟು ಕಟ್ಟಿ ಫಿನಿಶ್ ಮಾಡಿ ಕೊಟ್ಬಿಡೋದು. ಸೊ ಇದು ಕಾಮನ್ನಾಗಿ ಡೈಲಿ ಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ, ಬಟ್ ಡೈಲಿ ನನ್ನ ಕೈಯಲ್ಲಿ ಕಟ್ಟೋಕ್ಕಾಗಲ್ಲ ಅಂತ ಹೇಳಿ ನಾನು ತೊಗೊಳ್ಳಲ್ಲ. ಇಫ್ ಇನ್ ಕೇಸ್ ಯಾವಾಗಾದರೂ ಆದರೆ ಕಟ್ಟಿ ಕೊಡ್ತೀನಿ ಅಷ್ಟೇ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಹೂ. ನನಗೆ ತುಂಬ ಇಷ್ಟ ನೋಡೋಕ್ಕೆ ಹೂ, ಬಟ್ ಮುಡ್ಕೊಳ್ಳೋಕೆ ಇಷ್ಟ ಇಲ್ಲ. ಸೊ ಇವಾಗ thick milkshake for Ishan Raj. ಇದಕ್ಕೆ ಒಂದು ಸ್ವಲ್ಪ ಗಾರ್ನಿಷಿಂಗೋಸ್ಕರ ಮೇಲುಗಡೆ ಮ್ಯಾಂಗೋ. ಫ್ರೆಶ್ ಕ್ರೀಮ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಯೂಶ್ವಲಿ ಮನೇಲಿ ಫ್ರೆಶ್ ಕ್ರೀಮ್ ಎಲ್ಲ ಯೂಸ್ ಮಾಡಲ್ಲ. ಅದೇ ಗೈಸ್, ನಾವು ನಮ್ಮಮ್ಮ ಇವಾಗ ಮೀಟೇಕು ಆಗೋಯ್ತೊಟ್ಟೆ ನಾನು ತಿನ್ನೋದೇಕೊಟ್ಟೆ. This is for Ishan Raj. Papu. Thank you, Mama. Wow. Mama. ಸೂಪರ್ ಮಗನೇ. ಹೇಗಿದೆ? ಸೊ ಈ ಥರ ಮಿಲ್ಕ್ ಶೇಕ್ ಮಾಡಿ ಕೊಟ್ಟಾಯಿತು. ಈಗ ಸ್ವಲ್ಪ ಕೆಲಸ ಇದೆ. ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ದೀಪ ಹಚ್ಚಬೇಕು. ಒಂದು ಸ್ವಲ್ಪ ಪಾತ್ರೆ ಇದೆ, ತೊಳಿಬೇಕು. ಸೊ ಅದಾದಮೇಲೆ ಸಿಗ್ತೀನಿ. ಇದು ನಮ್ಮ ಪಾಪ. ಬೇಗ ಬೇಗ ಫಿನಿಶ್ ಮಾಡಬೇಕು, ಓಕೆ? ನಮ್ಮ ಮನೆಯಲ್ಲಿ ಒಂದು ವಿಚಿತ್ರ ಮಗು ಇದೆ. ಆ ಮಗು ಇದೆ, ಈ ಮಗು. ಯಾಕೆ ಅಂದರೆ ಎಲ್ಲರ ಮನೇಲೂ ಮಕ್ಕಳು ಹೋಮ್ವರ್ಕ್ ಮಾಡ್ರಿ ಅಂತ ಪೇರೆಂಟ್ಸ್ ಫೋರ್ಸ್ ಮಾಡಬೇಕು. ಬಟ್ ನಮ್ಮ ಮನೇಲಿ ಆಗಲ್ಲ. ಬೇಡ, ವೆಯ್ಟ್ ಮಾಡು, ರೆಸ್ಟ್ ಮಾಡು, ಆಟ ಆಡು, ಆಮೇಲೆ ಸ್ವಲ್ಪ ಬರೆಯು ಅಂತ ಹೇಳಿದ್ರೆ ಕೇಳಲ್ಲ. ಹೋಮ್ವರ್ಕ್ ಮಾಡಬೇಕು ಅಂತ ಅಳುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮ ಪಾಪು ಲಾಸ್ಟ್ ಕ್ಲಾಸಲ್ಲಿ ಸ್ಟಾರ್ ತಗೊಂಡಿದ್ದಾರೆ. 2 ಸ್ಟಾರ್ಸ್ ತಗೊಂಡಿದ್ದಾರೆ ನಮ್ಮ ಪಾಪು. ಇದು ಹೋಮ್ವರ್ಕ್ ಮನೇಲಿ ನಾವು ಮಾಡಿ ಕಳಿಸಿದ್ದು, ಇದು ಕ್ಲಾಸ್ ವರ್ಕ್. ಪಾಪುನೇ ಕ್ಲಾಸಲ್ಲಿ ಬರೆದಿರೋದು. ಇವಾಗ ಇದು ಹೋಮ್ವರ್ಕ್. ನಮ್ಮ ಪಾಪು ಇವತ್ತು ಮ್ಯಾಥ್ಸ್ ಹೋಮ್ವರ್ಕ್ ಮಾಡ್ತಾರೆ. ಯಾವ ಥರ ಮಾಡ್ತಾರೆ ಅಂತ ನೀವು ನೋಡಿ, ಓಕೆ? ನಮ್ಮ ಪಾಪು ಜೊತೆಗೆ ಇನ್ನೊಬ್ಬರು ಗೆಸ್ಟ್ ಯಾವಾಗಲೂ ಇರಬೇಕು. ಆ ಗೆಸ್ಟ್ ಯಾರು ಅಂದರೆ ಅವರೇ. ಈ ಗೆಸ್ಟು ಯಾವಾಗಲೂ ಇರಬೇಕು. ಅವರಿಲ್ಲ ಅಂದರೆ ಇವ್ರಿಗೆ ಎನರ್ಜಿನೇ ಇರಲ್ಲ. ವಾಟ್ ಇಸ್ ದ್ಯಾಟ್? Homework.
13. 13. T. Yes. 1, 4. Yes. Wow, nice. ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ ಈ ತರ ಬರೆಯೋದು? Ma'am. ಮ್ಯಾಮ್ ಹೇಳ್ಕೊಟ್ಟಿದ್ದ? ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದ? ಅಪ್ಪ ಅಮ್ಮ ಮ್ಯಾಮ್. 3 ಜನ ಹೇಳ್ಕೊಟ್ಟಿದ್ದ. ವೆರಿ ಗುಡ್. ಬರ್ದ್ಬಿಡ್ರಿ ಫಾಸ್ಟ್ ಆಗಿ. ಇದು ಬರುತ್ತದನಾ? ನಮ್ಮ ಬಾಬು ಕೆಳಗಡೆ ಹೋಗ್ಬೇಕು, ಆಟ ಆಡಬೇಕು, ಜೊತೆಗೆ ಹೋಮ್ವರ್ಕು ಮಾಡಬೇಕು. ಎಷ್ಟು ತಲೆಯಲ್ಲಿ ಇರುತ್ತೆ ಅಂದರೆ ಅವರಿಗೆ. ಓ ಮೈ ಗಾಡ್. ಅದೇ ಗೈಸ್, ನಾವು ಇವಾಗ ಹೋಮ್ವರ್ಕ್ ಮಾಡ್ತಾ ಇದ್ದೀರಿ. 13 ಕಂಪ್ಲೀಟ್ ಆಯಿತು. ಇವಾಗ 14 ಬರಿತಾ ಇದ್ದಾರೆ ನಮ್ಮ ಪಾಪು. 4 ಬರೀರಿ. ವೆರಿ ಗುಡ್. 4, 4, 5, 5. ಇಲ್ಲಿ 6 ಮಿಸ್ಸಿಂಗ್. ಸೊ 6 ಬರಿಬೇಕು. 6 ಬರೀರಿ. ಎಲ್ಲಿರೋದು ಟೀಚರ್? ನೋಡಿ ಈ ತರದ್ದು 6 ಇಲ್ಲಿ ಬರಿಬೇಕು. ವೆರಿ ಗುಡ್. 7. 7. ನೆಕ್ಸ್ಟ್ 8. ವೆರಿ ಗುಡ್. ಫಿನಿಶ್ಡ್. ನೆಕ್ಸ್ಟ್ ಇದು ಲಾಸ್ಟ್ ಹೋಮ್ವರ್ಕ್ ಇವತ್ತಿಂದು. ಜಸ್ಟ್ ಲೆಟರ್ ಟ್ರೇಸ್ ಮಾಡಿ ಅದನ್ನ ಕೆಳಗಡೆ ಲೈನಲ್ಲಿ ಬರೀಬೇಕು. ಸೊ ಇದನ್ನ ಪಾಪು ಈಸಿಯಾಗಿ ಬರೆದ್ಬಿಡ್ತಾರೆ. ಸೊ ಇದು ಫಿನಿಶ್ ಮಾಡಿ ಆಮೇಲೆ ಸಿಗ್ತೀವಿ. ಎಸ್, ಫೈನಲಿ ನಮ್ಮ ಪಾಪ ಹೋಮ್ವರ್ಕ್ ಫಿನಿಶ್ ಮಾಡಿಬಿಟ್ರು. ಇದ್ಯಾವುದು ನಾವು ಬರ್ಸಲ್ಲ, ಎಲ್ಲ ಪಾಪುನೇ ಬರೆಯೋದು. ಆಲ್ ಕ್ರೆಡಿಟ್ ಗೋಸ್ ಟು ಇಶನ್ ರಾಜ್. ಇವಾಗ ನಮ್ಮಮ್ಮಗೆ ಮಾತ್ರ ಕೊಟ್ಟಾಡೀನಿ. ನಮ್ಮಮ್ಮ ನನಗೆ ಮುದ್ದಾಗೋದು ಇನ್ನೊಂದು ಜಾಯ್ತು ನನಗೆ ಆತ. ನಾನು ಥ್ಯಾಂಕ್ ಯು. ಆಕಮ್ಮ. ಸೊ ಊಟ ಎಲ್ಲ ಮುಗೀತು, ಮಲ್ಕೊಳ್ಳೋಣ ಅಂತ ಬಂದ್ವಿ. ಇಷ್ಟೇ ಇವತ್ತಿನ ಡೇ. ಹಾಗಾಗಿ ಇಷ್ಟೇ ಇವತ್ತಿನ ಡೇ ನಮ್ಮದು. ಆ್ಯಸ್ ಸಿಂಪಲ್ ಇತ್ತು. ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ತುಂಬ ಗ್ಯಾಪ್ ಆಗಿಬಿಟ್ಟಿದೆಲ್ಲ. ಹಾಗಾಗಿ ಸೊ ಈ ವಿಡಿಯೋನ ನಾನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇಷ್ಟ ಆಗಿದ್ದರೆ ಊಟ ಮುಗೀತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಗುಡ್ ನೈಟ್, ಟೇಕ್ ಕೇರ್, ಬಾಯ್.